ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದಂತೂ ಮರಿಬೇಡಿ, ನನಗೆ ನಿಮ್ಮ ಸಪೋರ್ಟು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಯಾವ ಥರ ನಾನು ಮನೆಯಲ್ಲೇ ಬೆಳ್ಕೊತೀನಿ, ಮನೆ ಹತ್ರನೇ ಬೆಳ್ಕೊತೀನಿ ಅಂತೇಳ್ಬಿಟ್ಟು ನನಗೆ ಜಾಗ ಇದ್ದಿಲ್ಲ. ಅದಕ್ಕೆ ಇವಾಗ ಒಂದು ಹಳೆ ಟ್ರೈ ಇತ್ತು, ಅದನ್ನು ಎತ್ಕೊಂಬಂದು ಇಟ್ಬಿಟ್ಟು ಅದರಲ್ಲೆಲ್ಲ ಎತ್ಕೊಂಬಂದು ಮಣ್ಣು ಹಾಕ್ತಾಯಿದ್ದೀನಿ, ಎಲ್ಲನೂ ಹಾಕ್ಕೊಳ್ತಾಯಿದ್ದೀನಿ. ಈ ಟ್ರೈಗೆ 4 ಬಕೆಟ್ ಮಣ್ಣು ಹಿಡಿತು ಫ್ರೆಂಡ್ಸ್. ಅದು ಎಂಟೆ ಇರುತ್ತಲ್ವ, ಅದೆಲ್ಲನೂ ಇತ್ತು ಫ್ರೆಂಡ್ಸ್. ಅದೆಲ್ಲನೂ ಪುಡಿ ಮಾಡಿಕೊಂಡು ಹಂಗೇನೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಕ್ಲೀನಾಗಿ. ಎಲ್ಲ ಕುತ್ಕೋಬೇಕಲ್ವ ಮಣ್ಣು, ಅದಕ್ಕೇನೆ ಇವಾಗ ನೀವು ನೋಡ್ಬೋದು. ಅಂದರೆ ನಾನು ಗೊಬ್ಬರ ಅದೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಮ್ಮ ಮನೆ ಹತ್ರನೇ ಇತ್ತು ಮಣ್ಣು, ಅದೆಲ್ಲ ಎತ್ಕೊಂಬಂದು ಹಾಕ್ಕೊತಾಯಿದ್ದೀನಿ. ನೀವು ನೋಡ್ಬೋದು 4 ಬಕೆಟ್ ಹಿಡೀತು. ಆ ಎಂಟೆ ಇರುತ್ತಲ್ವ ಅದೆಲ್ಲನೂ ಪುಡಿ ಮಾಡ್ಕೊತಾಯಿದ್ದೀನಿ. ನೋಡ್ಬೋದು ನೀವು, ಹೊಡೆದ್ಬಿಟ್ಟು ಹಂಗೆ ಪುಡಿ ಮಾಡ್ಕೊತೀನಿ. ಇವಾಗ ಬಂದು ಏನು ಮಾಡ್ತೀನಿ ಅಂತೇಳಿದ್ರೆ ಅದಕ್ಕೆ ಸ್ವಲ್ಪ ನೀರು ಬಿಡ್ತೀನಿ. ಇನ್ನೊಂದು ಟ್ರೈ ಚಿಕ್ಕದೊಂದಿತ್ತು, ಅದಕ್ಕೂ ಮಣ್ಣು ಹಾಕಿ ಇದಕ್ಕೆ ಮೆಂತ್ಯ ಬೀಜ ಹಾಕ್ತೀನಿ, ಅದಕ್ಕೆ ಸಬ್ಬಕ್ಕಿ ಬೀಜ ಹಾಕ್ಕೊತೀನಿ ಫ್ರೆಂಡ್ಸ್. ನಾನು ಅದನ್ನು ನಿಮಗೆ ನೋಡಿಸ್ತೀನಿ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇವಾಗ ಕ್ಲೀನಾಗಿ ನೀರು ಬಿಟ್ಕೊತಾಯಿದ್ದೀನಿ, ಯಾಕಂದರೆ ಅದು ಕ್ಲೀನಾಗಿ ಮಣ್ಣು ಕುತ್ಕೊಬೇಕಲ್ವ. ಬೀಜ ಹಾಕೋಕ್ಕೆ ಹೋಗಲ್ಲ ಫಸ್ಟೇನೆ ನಾನು. ಅದೆಲ್ಲ ನೀರೆಲ್ಲ ಸ್ವಲ್ಪ ಬಿಟ್ಟ ಮೇಲೆ ಆಮೇಲೆ ಬೀಜ ಚೆಲ್ಕೊತೀನಿ ನಾನು. ನೋಡಿ ಇವಾಗ ನೀವು ನೋಡ್ಬೋದು, ಎಲ್ಲನೂ ಕ್ಲೀನಾಗಿ ನೀರು ಬಿಟ್ಬಿಟ್ಟು ಆ ಮಣ್ಣು ಕುತ್ಕೊಳ್ಳಿ ಅಂತ ಆ ಕಡೆ ಬಿಡ್ತಾಯಿದ್ದೀನಿ ನೀರು. ನಾನು ಬಿಟ್ಟೇ ಇದ್ದಿಲ್ಲ, ಅದಕ್ಕೆ ಇವಾಗ ಬಿಡ್ತಾಯಿದ್ದೀನಿ. ಆ ಕಡೆಯೂ ಸ್ವಲ್ಪ ಸೊಪ್ಪೆಲ್ಲ ನಾನು ಹಾಕ್ಕೊಂಡಿದ್ದೀನಿ, ಅದೆಲ್ಲ ನಿಮಗೆ ವೀಡಿಯೋ ಮಾಡಿ ನೋಡಿಸ್ತೀನಿ ಫ್ರೆಂಡ್ಸ್. ಮನೆ ಹತ್ರನೇ ಈ ಥರ ವೇಸ್ಟಾಗಿ ಬಿದ್ದಿರುತ್ತಲ್ವ ಮನೆಯಲ್ಲಿ, ಅದನ್ನೇ ಎಲ್ಲ ಕ್ಲೀನಾಗಿ ನೀವು ಬೆಳ್ಕೊಬೋದು ಫ್ರೆಂಡ್ಸ್. ಏನು ತರಕಾರಿ ಬೇಕಾದ್ರೂ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಂಬರೋ ಬದಲು ನೀವೇ ಮನೆಯಲ್ಲೇನೆ ಸ್ವಂತ ಬೆಳ್ಕೊಬೋದು ಫ್ರೆಂಡ್ಸ್. ಬೆಳ್ಕೊಂಡು ನಾವು ಕಷ್ಟ ಬಿದ್ದು ನಾವು ಬೆಳೆದಿದ್ದೀರಿ ಅಂತ ಒಂದು ಖುಷಿ ಇರುತ್ತೆ. ಅದಕ್ಕೆ ಹೇಳ್ತಾಯಿದ್ದೀನಿ, ಯಾಕಂದರೆ ನಾವು ಕಷ್ಟ ಬೀಳ್ತೀರಲ್ವ, ಅದಕ್ಕೆ ಹೇಳ್ತಾಯಿದ್ದೀನಿ. ನೀವು ಮನೆ ಪಕ್ಕದಲ್ಲೆಲ್ಲ ಜಾಗ ಇದ್ದರೆ ಈ ಥರ ಎಲ್ಲ ಮಾಡ್ಕೋಬೋದು. ನಾನೆಲ್ಲನೂ ವೀಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾವ ಥರ ನಾನು ತರಕಾರಿ ತಿರ್ಗಾ ಸೊಪ್ಪು ಅದೆಲ್ಲ ಬೆಳ್ಕೊತೀನಿ ಅಂತ ನೀವು ನೋಡ್ಬೋದು. ಎಲ್ಲ ನೋಡಿಸ್ತೀನಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು ಸೊಪ್ಪೆಲ್ಲ ಚೆಲ್ಲಿದ್ದೀನಿ, ಅದೆಲ್ಲ ಮೊಳಕೆ ಬಂದಿದೆ, ಅದನ್ನು ನಿಮಗೆ ನೋಡಿಸ್ತೀನಿ ಫ್ರೆಂಡ್ಸ್. ನೋಡಿಸಿದ್ರೆ ನಿಮಗೂ ಖುಷಿಯಾಗುತ್ತೆ, ನಾನು ಮಾಡಬೇಕು ಅಂತ ನಿಮಗೂ ಐಡಿಯಾ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ನಮ್ಮ ಮನೆಯಲ್ಲಿ ಕಸ ಒರೆಯೋಕ್ಕೆ ಒಂದು ಇದ್ರ ಥರ ಏನಂತಾರೆ ಅಂದರೆ ಇದನ್ನು ಉಳಿ ಅಂತಾರೆ, ಅದನ್ನು ಎತ್ಬಿಟ್ಟು ಮಣ್ಣೆಲ್ಲನೂ ಕೆದಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆದಕೊಟ್ಬಿಟ್ಟು ಮಣ್ಣು ಆರೋಕ್ಕೆ ಬಿಡ್ತೀನಿ ನಾನು. ಮಣ್ಣು ಆರಿದ್ಮೇಲೆ ಬೀಜ ಹಾಕ್ಕೊಬೇಕು ಫ್ರೆಂಡ್ಸ್, ಹಂಗೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ನೋಡ್ಬೋದು ನೀವು, ಮೆಂತ್ಯ ಬೀಜ ಹಾಕ್ತಾಯಿದ್ದೀನಿ ಆ ಟ್ರೈಯಲ್ಲಿ. ಇದು 4 ದಿವಸಕ್ಕೆ ಮೊಳಕೆ ಬರುತ್ತೆ, ಇಲ್ಲಾಂದರೆ 3 ದಿವಸಕ್ಕೆ ಪಕ್ಕಾ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ನಿಮಗೇನೆ ಅರ್ಥ ಆಗುತ್ತೆ ಯಾವ ಥರ ಬೆಳ್ಕೊಬೇಕು ಅಂತೇಳ್ಬಿಟ್ಟು. ಈ ಕಡೆ ಬಂದರೆ ನೋಡಿ, ನಾನು ಹೇಳಿದ್ನಲ್ಲ ಚಿಕ್ಕದೊಂದು ಟ್ರೈ ಇತ್ತು ಅಂತೇಳ್ಬಿಟ್ಟು, ಅದರಲ್ಲೂ ಮಣ್ಣು ಹಾಕಿ ಇವಾಗ ಅದಕ್ಕೂ ಸಬ್ಬಕ್ಕಿ ಬೀಜ ಚೆಲ್ಕೊತಾಯಿದ್ದೀನಿ. ನೀವು ನೋಡ್ಬೋದು, ಕ್ಲೀನಾಗಿ ಚೆಲ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಅದು ಬೀಜ ಒಂದೊಂದು ಬರುತ್ತೆ ಒಂದೊಂದು ಬರಲ್ವಲ್ಲ, ಅದಕ್ಕೆ ಸ್ವಲ್ಪ ಬೀಜ ಜಾಸ್ತಿನೇ ಹಾಕ್ಕೊಬೇಕು. ಒಂದು ಬೀಜ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಇವಾಗ ಬಂದರೆ ಎಲ್ಲ ಕೆದಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲನೂ ಎತ್ಕೊಂಡು ಆ ಬೀಜ ಎಲ್ಲನೂ ಮಣ್ಣಿಗೆ ಮಿಕ್ಸ್ ಆಗಬೇಕಲ್ಲ, ಆ ಬೀಜ ಮೇಲೆ ಮಣ್ಣು ಬೀಳಬೇಕಲ್ವ, ಅದಕ್ಕೇನೆ ಎಲ್ಲ ಕೆದಕಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಬಿಟ್ಮೇಲೆ ಅದಕ್ಕೂ ಅಷ್ಟೇ ಮೆಂತ್ಯ ಬೀಜ ಚೆಲ್ಲಿದ್ದೀನಲ್ಲ, ಅದಕ್ಕೂ ಅಷ್ಟೇ ಈ ಥರ ಕೆದಕಿ ಬಿಡ್ತೀನಿ. ಇದು 4 ದಿವಸಕ್ಕೆ ಮೊಳಕೆ ಬಂದಮೇಲೆ ನಾನು ನಿಮಗೆಲ್ಲ ನೋಡಿಸ್ತೀನಿ ಯಾವ ಥರ ಮೊಳಕೆ ಬಂದಿದೆ ಅಂತೇಳ್ಬಿಟ್ಟು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬೆಳ್ಕೊಬೋದು ನೀವೂ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ,
ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು ಕ್ಲೀನಾಗಿ ನೀರೆಲ್ಲ ಬಿಡ್ತಾಯಿದ್ದೀನಿ, ಯಾಕಂದರೆ ಮಣ್ಣೆಲ್ಲ ಕೂತಿರುತ್ತಲ್ಲ ಬೀಜ ಮೇಲೆ, ಅದೆಲ್ಲನೂ ಕ್ಲೀನಾಗಿ ಲೈಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್, ಜಾಸ್ತಿ ಹಾಕ್ಕೊಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಬೀಜ ಎಲ್ಲನೂ ನೀರು ಜಾಸ್ತಿ ಬಿಟ್ಟಷ್ಟು ಕೊಳ್ತೋಗುತ್ತೆ ಆ ಬೀಜ ಎಲ್ಲನೂ. ಅದಕ್ಕೆ ಹೇಳ್ತಾಯಿದ್ದೀನಿ. ಈ ಕಡೆ ನೋಡ್ಬೋದು ನೀವು, ಈ ಕಡೆ ಕೊತ್ತಂಬರಿ, ತಿರ್ಗಾ ಈರುಳ್ಳಿ, ತಿರ್ಗಾ ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ದೀನಿ. ಪುದೀನ, ಶಾಮಂತಿ, ತಿರ್ಗಾ ಚಿಲ್ಕೂರೆ, ತಿರ್ಗಾ ಚಕೋತ ಅದೆಲ್ಲನೂ ಹಾಕಿದ್ದೀನಿ. ನೀವು ನೋಡ್ಬೋದು ಮೊಳಕೆ ಎಲ್ಲ ಕ್ಲೀನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನನಗೆ ಈ ಥರನೇ ಸಪೋರ್ಟ್ ಕೊಡ್ತಾ ಇರ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.